ಮುಖ್ಯವಾಗಿ ಇಡೀ ಒಡನಾಡಿಯ 36 ವರ್ಷದ ಅನುಭವದಲ್ಲಿ ನಮಗೂ ಕೂಡ ಈ ಥರದ ಮಾಹಿತಿಗಳು ಸಿಗ್ತಾ ಇತ್ತೇ ಹೊರತು ರುಜುವತ್ತಾಗ್ತಿರ್ಲಿಲ್ಲ. ಆದರೆ ಈ ಥರದ್ದು ಒಂದು ಋತುಮತಿಯಾದ ಕೂಡಲೇ ಹೆಣ್ಣು ಮಕ್ಕಳನ್ನು ಸೆಕ್ಸ್ಗೆ ಬಳಸ್ಕೊಳ್ಳೋದಿದ್ರೆ ತಮ್ಮ ಮಾನಸಿಕ ಕಾಯಿಲೆ, ತಮ್ಮ ಲೈಂಗಿಕ ಕಾಯಿಲೆಗಳನ್ನು ವರ್ಗಾಯಿಸ್ಬೋದು ಅಂತ ಅನ್ನುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದರದ ಚಲನೆ ಹರಿದಾಡ್ತಾ ಇತ್ತು. ಯಾವುದರಲ್ಲಿ? ಮೊಬೈಲ್ನಲ್ಲಿ. ಭಾರಿ ಮುಖ್ಯವಾಗಿ ಅವ್ರದ್ದೊಂದು ಗ್ಯಾಂಗ್ಗಳಿದೆಯಲ್ಲ, ಅದರೊಟ್ಟಿಗೆ ಚರ್ಚೆ ಆಗ್ತಾ ಇತ್ತು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ಬೈಯರ್ಸ್ ಯಾರಿದ್ದಾರೆ ಅವರಿಗೆ 25 ಲಕ್ಷದವರೆಗೂ ಡಿಮ್ಯಾಂಡ್ ಇಡಲಾಗ್ತಾ ಇತ್ತು. ಇದೊಂದು ವಿಚಿತ್ರ ಅನ್ನಿಸ್ತೊಡಗಿತ್ತು. ಆಮೇಲೆ ಕೆಲವರ ಸಾಯಸ್ತದಿಂದ ಅಂತ ಹೇಳಿದರೆ ಕೆಲವರು ಇದೇ ಪ್ರಕ್ರಿಯೆಯಲ್ಲಿರೋರನ್ನ ಒಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರು ಕೊಟ್ಟ ಮಾಹಿತಿ ಅನ್ವಯ ಆಕೆಯನ್ನು ಅವ್ರ ಮೂಲಕವೇ ಸಂಪರ್ಕ ಮಾಡಿ 25 ಲಕ್ಷಕ್ಕೆ ಗಿರಾಕಿ ಒಬ್ಬರು ತಯಾರಿದ್ದಾರೆ ಅಂತ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ವಿ. ಒಡನಾಡಿ ಸಂಸ್ಥೆ, DCP ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ಟು, ಮೈಸೂರಿನ ಮಕ್ಕಳ ಕಲ್ಯಾಣ ಸಮಿತಿ ಅವರೆಲ್ಲರಿಗೂ ಪತ್ರವನ್ನು, ಪೊಲೀಸ್ ಇಲಾಖೆ ಎಲ್ಲರಿಗೂ ಪತ್ರವನ್ನು ಬರೆದು ಎಲ್ಲ ವಿಚಾರವನ್ನು ಆಕೆ ಮತ್ತೆ ಸಂಪರ್ಕಕ್ಕೆ ಬಂದು ಒಂದೇ ಒಂದು 25 ಲಕ್ಷದಲ್ಲಿ ಒಂದೇ ಒಂದು ರೂಪಾಯಿ ಕಮ್ಮಿ ಆದರೂ ಕೂಡ ತಗೊಳ್ಳಲ್ಲ ಅಂತ ಅನ್ನುವಂಥದ್ದು ಹೇಳ್ತಾ ಇತ್ತು. ಮತ್ತು ಅಡ್ವಾನ್ಸ್ಗೂ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ನಾವು ನೇರವಾಗಿ ಬರ್ತೇವೆ, ನಿಮಗೆ ಪ್ರೊಡ್ಯೂಸ್ ಮಾಡ್ತೇವೆ. ಆಗಸ್ಟ್ 7ನೇ ತರಗತಿ ಓದ್ತಾ ಇದೆ ಮಗು ಅಂತ ಹೇಳಿ ಇದು ಒಂಥರ ಹಂಚಿಕೆ ಆಗುವಂಥದ್ದು ಕಾನೂನು ಬಾಹಿರವಾದದ್ದು. ಮಗುನು ಆ ಹಂಚಿಕೆ ಆಗ್ತಿರುವ ಪ್ರಕ್ರಿಯೆಯೇ ನಮಗೆ ಆತಂಕವನ್ನು ಸೃಷ್ಟಿ ಮಾಡ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಇದೊಂದು ಭೀಕರವಾದಂಥ ಅಂಶ ಅಂತ ಅನ್ನಿಸ್ತು. ಆ ಮಕ್ಕಳನ್ನು ಉಳಿಸ್ಬೇಕು ಅನ್ನೋ ಈ ಹಿಂದೆ ಭಾಳಷ್ಟು ಜನರು ಮಾಡಿರ್ಬೋದು, ನಮಗೆ ಅದು ಸ್ಪಷ್ಟತೆ ಬರ್ತಾ ಇಲ್ಲ. ಪೊಲೀಸ್ನವರು ತನಿಖೆಯನ್ನು ಸಮಗ್ರ ಮಟ್ಟದಲ್ಲಿ ನಡೆಸಬೇಕು. ಪೊಲೀಸವರು ತನಿಖೆ ಮಟ್ಟ ಮಾಡ್ತಿದ್ದಾಗ ಸಾಮಾನ್ಯವಾಗಿ ನಾವು ಹಸ್ತಕ್ಷೇಪ ಹಾಕಲ್ಲ ಒಡನಾಡಿ ಸಂಸ್ಥೆ. ಯಾಕೆ ಅಂತ ಹೇಳಿದರೆ ಭಾಳಷ್ಟು ಈ ಥರದ ದಂಧೆಯಲ್ಲೇ ಇರುವವಳು ಅಂತ ಅನ್ನೋದಂತೂ ಎಸ್ಟಾಬ್ಲಿಷ್ ಆಗಿದೆ, ಅವ್ರ ಕಡೆಯಿಂದ ಆಗಿದೆ. ನಮಗೂ ಇದು ಆಶ್ಚರ್ಯ. ಆದರೆ 25 ಲಕ್ಷದ 1 ರೂಪಾಯಿಯೂ ಕಮ್ಮಿ ಕೊಡಲ್ಲ. ಅಲ್ಲಮ್ಮ ನೀನು ಹಿಂಗೆ ಅಂತ ಹೇಳಿದರೆ ಅವರಿಗೆ ನಾವು 25 ಲಕ್ಷ ಕೊಡಬೇಕು, ನೀವೇನಾದರೂ ಟಿಪ್ಸ್ ಅಂತ ಹೇಳಿ 1 ಲಕ್ಷ 2 ಲಕ್ಷ ಕೊಟ್ಟರೆ ಸಂತೋಷ. ಅದರ ಆಚೆ ಅವರು ಅಳೆದು ಬಿಡ್ತಾರೆ. ಇವನು ಯಾರು, ಇವನು ಶ್ರೀಮಂತನ, ಇವನು ಬಡವನ, ಇವನು ಸುಮ್ಮನೆ ಹಿಂಗೆ ಕರೀತಾನ ಎಲ್ಲ ಗೊತ್ತಾಗ್ಬಿಡುತ್ತೆ ಅವರಿಗೆ. ಆ ಥರದಲ್ಲಿ ಬಂದು ಕೂಡಲೇ ಅವರು ಎಸ್ಟಾಬ್ಲಿಷ್ ಮಾಡಿಬಿಡ್ತಾರೆ. ಒಂದು ಮಗುವನ್ನು ಉಳಿಸಿದ್ದೇವೆ ಈಗ. ಪಾಪ ಅದೊಂದು 7ನೇ ಕ್ಲಾಸ್ ಮಗು. ಊರ ಹೆಸರು ಹೇಳುವಾಗಿಲ್ಲ, ಆಕೆಯ ವೇರಿಯೇಬಲ್ಸನ್ನು ಹೇಳುವಾಗಿಲ್ಲ. ಈಗ ವಶಕ್ಕೆ ಒಪ್ಪಿಸಿದ್ದೇವೆ. ಪೊಲೀಸ್ನವರು ಮಗುವನ್ನು ವಶಕ್ಕೆ ಪಡೆದಿದ್ದಾರೆ. ಅವ್ರನ್ನೂ ಕೂಡ ಜೈಲಿಗೆ ಕಟ್ಟಿದೆ. ಇಮ್ಮಿಡಿಯೇಟಾಗಿ ಇದೊಂದು ಪೀಠಾ ಆ್ಯಕ್ಟ್ ಅಡಿಯಲ್ಲಿ ಹಾಕೋದಕ್ಕೆ ಪೋಸ್ಕೋ ಆ್ಯಕ್ಟ್ ಅಟ್ರ್ಯಾಕ್ಟ್ ಆದರೂ ಕೂಡ ಎಷ್ಟು ಮಕ್ಕಳು ನಲಗಿರ್ಬೋದು ಅನ್ನೋದನ್ನು ನಾವು ಅಂದಾಜಿಸಬೇಕು. ಅಯೋನಿಸಿರುವ ಅಂಶಗಳನ್ನು ನಾವು ಮಾಡಬೇಕು. ಇದೊಂದು ತಲ್ಲಣಗೊಳ್ಳುವಂಥ ಮನಸ್ಥಿತಿ, ಮಕ್ಕಳಿಗೆ ಪ್ರೇರೇಪಿಸುವಂಥದ್ದು, ಅವ್ರನ್ನ ಏನಾದರೂ ಮಾಡಿ ಎನ್ನುವಂಥದ್ದು. ಅವ್ರು ಹೆಂಗೆ ಅಂತ ಹೇಳಿದ್ರೆ ಸೆಕ್ಸ್ ಮಾಡ್ಬೇಕಾದ್ರೆ ಕೊಂದು ಬಿಸಾಕಿ, ಅದು ಮಾಟ ಮಂತ್ರಕಾರ ಬಳಸ್ಕೊಳ್ಳಿ ಅಥವಾ ಸೆಕ್ಸ್ಗಾರ ಬಳಸ್ಕೊಳ್ಳಿ, ಆಮೇಲೆ ನಿಮ್ಗೆ ಬೇಕು ಅಂದರೆ ಕಳಿಸಿ, ಇಲ್ಲ ಏನಾರು ಮಾಡ್ಕೊಬೋದು ನಾವು. ಆ ಥರದ ಕೇಸು. ನಮಗೆ ಅದು ಗೊತ್ತಾಗಲ್ಲ ಸರ್. ಯಾಕೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆಗೆ ಒಂದು ಸಾರಿ ಒಪ್ಪಿಸಿದ ನಂತರ ನಾವು ಅದರಲ್ಲಿ ಸಾಮಾನ್ಯವಾಗಿ ಹಸ್ತಕ್ಷೇಪ ಮಾಡಲ್ಲ. ಇವ್ರದ್ದು ಒಂದು ನನಗೆ ಗೊತ್ತಿರೋ ಪ್ರಕಾರ ಡಾರ್ಕ್ ವೆಬ್ಸಲ್ಲೇನೋ ಸಂಪರ್ಕ ಇದೆ ಮತ್ತು ಅಂತರ್ಜಾಲದ ಮೂಲಕವಾಗಿಯೇ ಇವರ ವ್ಯವಹಾರವನ್ನು ಕುದುರಿಸುವ ಪ್ರಕ್ರಿಯೆಯಲ್ಲಿದ್ದಾರೆ ಅಂತ ಅನ್ನುವಂಥದ್ದು ತಿಳಿದು ಬಂದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಗುವಿನ ಹೈಟ್ ಏನು, ಮಗುವಿನ ದಪ್ಪ ಏನು, ಮಗು ಯಾವಾಗ ಋತುಮತಿ ಆದಲೋ, ಆ ಋತುಮತಿ ಆಗಿರುವಾಗ
ಆ, ಬೇರೆಯವರು ಯಾರೂ ಅದರೊಟ್ಟಿಗೆ ತೊಡಗದೇ ಇರುವಂಥ ಯಾವುದೇ ರೀತಿಯ ಸಂಪರ್ಕಕ್ಕೆ ಬರದೇ ಇರುವಂಥ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಆ ಥರದ್ದು ಕಂಡು ಬಂದರೆ ಒಂದು ಪೈಸವೂ ನಮಗೆ ಬೇಡ ಅನ್ನುವಂಥ ಆ ಆ ಮುಂಡೆ ಮಕ್ಕಳೇ ಬೈಬಾರ್ದು, ಬೇಜಾರಾಗೋಗಿದೆ ನಮಗೆ. ಏನು ಮಾಡೋದು? ಅವರೇ ಕೊತ್ತಾಯ ಮಾಡ್ತಾರೆ, ನಮ್ಗೆ 5 ಪೈಸಾ ಬೇಡ, ಏನಾರು ಆ ಥರದ್ದು ಅನ್ನುವಂಥದ್ದು. ಅವರಿಗೆ ಇದರ ಅರ್ಥ, ಅವರಿಗೆ ಕೆಲವರು ಕ್ಲೈಂಟ್ಸ್ ಇರ್ಬೋದು, ಅತ್ಯಂತ ಶ್ರೀಮಂತ ಕ್ಲೈಂಟ್ಸ್ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ ಆನೆಸ್ಟಾಗಿ. ಆದರೆ ಕ್ಲೈಂಟ್ಸ್ ಇಲ್ಲದೆ ಅಷ್ಟು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದೇನಿಲ್ಲ. ನಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 3 ಲಕ್ಷದವರೆಗೂ ನೋಡಿದ್ದೇವೆ ಜನರನ್ನು ಈ ಥರದಲ್ಲಿ ತಗೊಳ್ಳುವಂಥದ್ದನ್ನು. ಆದರೆ ಇಷ್ಟೊಂದು ಕೋಟಿಗಟ್ಟಲೆ, ಅಂದರೆ 1/4 ಕೋಟಿ, ಏನಪ್ಪ ಇದು? ಹೆಂಗೆ ಬೇಕಾದ್ರೂ ಒಂದು ಮಗುವನ್ನು ಕೊಂದಾಕಾರ ಹಾಕೊಳ್ಳಿ, ಸೆಕ್ಸಾರ ಮಾಡ್ಕೊಳ್ಳಿ, ಸುಟ್ಟಾಕಾರ ಹಾಕೊಳ್ಳಿ, ಏನಾರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆಯಲ್ಲ, ಇವರು ಎಂಥ ಕ್ರೌರ್ಯವನ್ನು ಪ್ರತಿನಿಧಿಸ್ತಿದ್ದಾರೆ ಅನ್ನುವಂಥದ್ದು ಆತಂಕವನ್ನು, ಒಂದು ಆತಂಕ ಸೃಷ್ಟಿಯಾಗತ್ತೆ. 2, ಏನಪ್ಪ ನಾವೆಲ್ಲ ಇದ್ದು ಅಂತ ಹೇಳಿದರೆ ಎಲ್ಲ ನಾಗರಿಕರಿದ್ದು ಅವಮಾನದಿಂದ ಕುಗ್ಗೋಗ್ತಾ ಇದ್ದೀವಲ್ಲ, ಇದೆಂಥ ದೇಶನಪ್ಪ, ಇದೆಂಥ ರಾಜ್ಯನಪ್ಪ ಅನ್ನಿಸುವಂಥದ್ದು ಎದೆ ಒಳಗಡೆ ಒಂದು ತಲ್ಲಣ ಆಗ್ತದೆ. ಈ ಎಲ್ಲ ಅಂಶದಲ್ಲಿ ನಮಗೆ ತುಂಬಾ ಗಾಬರಿ ಆಗಿದೆ. ಸೇವಾ ಸಂಸ್ಥೆಯಲ್ಲಿ ಇಷ್ಟು ವರ್ಷದ ಅನುಭವದಲ್ಲಿ ಈ ಥರದ್ದು ಕಂಡು ಬಂದಿರೋದು ನಮಗೆ ಒಂದು ರೀತಿಯಲ್ಲಿ, ನನಗೆ ವೈಯಕ್ತಿಕವಾಗಿ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ ಸರ್.